ನಮಸ್ಕಾರ. ನ್ಯೂಸ್ ಫಸ್ಟ್ ಸ್ಪೆಷಲ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ಗೌತಮ್ ಅದಾನಿ ಭಾರತದಲ್ಲಿ ಲಂಚ ನೀಡಿದರೆ ಅಮೆರಿಕದ ಕೋರ್ಟ್ನಲ್ಲಿ ಏಕೆ ಕೇಸು ದಾಖಲಾಗಬೇಕು? ಅಮೆರಿಕದ ಕೋರ್ಟ್ ಏಕೆ ಗೌತಮ್ ಅದಾನಿ ವಿರುದ್ಧ ಬಂಧನ ವಾರೆಂಟ್ ಹೊರಡಿಸಬೇಕು? ಇದರ ಹಿಂದಿನ ಕಾರಣ ಏನು ಅನ್ನೋದನ್ನ ನಾವೀಗ ನಿಮಗೆ ಹೇಳ್ತೇವೆ ನೋಡಿ. ಭಾರತದಲ್ಲಿ ವಿವಿಧ ರಾಜ್ಯ ಸರ್ಕಾರಗಳಿಗೆ 2200 ಕೋಟಿ ರೂಪಾಯಿ ಲಂಚ ನೀಡಿದ ಆರೋಪ ಎದುರಿಸ್ತಾ ಇರುವ ಗೌತಮ್ ಅದಾನಿ ವಿರುದ್ಧ ಅಮೆರಿಕದ ನ್ಯೂಯಾರ್ಕ್ ಕೋರ್ಟ್ನಲ್ಲಿ ಈಗ ಕೇಸು ದಾಖಲಾಗಿದೆ. ನ್ಯೂಯಾರ್ಕ್ನ ಕೋರ್ಟ್ ಗೌತಮ್ ಅದಾನಿ ವಿರುದ್ಧ ಈಗ ಬಂಧನದ ವಾರೆಂಟ್ ಹೊರಡಿಸಿದೆ. ಗೌತಮ್ ಅದಾನಿ ಮಾತ್ರವಲ್ಲದೆ ಅವರ ಅಣ್ಣನ ಮಗ ಸಾಗರ್ ಅದಾನಿ ಜೊತೆಗೆ ಇನ್ನು ಅವರ ಕಂಪನಿಯ ಬೇರೆ ಬೇರೆ ಉನ್ನತ ಅಧಿಕಾರಿಗಳ ವಿರುದ್ಧವೂ ಕೂಡ ಬಂಧನದ ವಾರೆಂಟನ್ನು ಹೊರಡಿಸಲಾಗಿದೆ. ಅಮೆರಿಕದ ಕೋರ್ಟ್ನಲ್ಲಿ ಮುಖ್ಯವಾಗಿ ಗೌತಮ್ ಅದಾನಿ ಹಾಗೂ ಉಳಿದ 5 ಮಂದಿಯ ವಿರುದ್ಧ 5-6 ಆರೋಪಗಳನ್ನು ಹೊರಿಸಿ ಈಗ ಕೇಸನ್ನು ದಾಖಲಿಸಲಾಗಿದೆ. ಅಮೆರಿಕದ ಫೆಡರಲ್ ಏಜೆನ್ಸಿಯೇ ಇದರ ಬಗ್ಗೆ ತನಿಖೆಯನ್ನು ನಡೆಸಿದೆ. ಜೊತೆಗೆ ಅಮೆರಿಕದ ಅಸಿಸ್ಟೆಂಟ್ ಅಟಾರ್ನಿ ಜನರಲ್ ಅವರು ಕೋರ್ಟ್ನಲ್ಲಿ ಕೇಸನ್ನು ದಾಖಲಿಸಿ ಈಗ ವಾದವನ್ನು ಮಂಡಿಸ್ತಾ ಇದ್ದಾರೆ. ಈಗ ಗೌತಮ್ ಅದಾನಿ ವಿರುದ್ಧ ಮುಖ್ಯವಾಗಿ ಇರ್ತಕ್ಕಂಥ ಆರೋಪಗಳೇನು, ಭಾರತದಲ್ಲಿ ಮುಖ್ಯವಾಗಿ ಗೌತಮ್ ಅದಾನಿಯವರು ಬೇರೆ ಬೇರೆ ರಾಜ್ಯ ಸರ್ಕಾರಗಳಿಗೆ ಲಂಚವನ್ನು ನೀಡಿದ್ದಕ್ಕಾಗಿ ಅಮೆರಿಕದ ಕೋರ್ಟ್ನಲ್ಲಿ ಯಾಕೆ ಕೇಸನ್ನು ದಾಖಲಿಸಿದ್ರು ಅನ್ನೋದನ್ನ ಈಗ ಹೇಳ್ತೇವೆ. ಮುಖ್ಯವಾಗಿ ಗೌತಮ್ ಅದಾನಿಯವರು ಭಾರತದಲ್ಲಿ ಆಂಧ್ರ ಸರ್ಕಾರ, ಒರಿಸ್ಸಾ ಸರ್ಕಾರ, ತಮಿಳುನಾಡು ಸರ್ಕಾರ, ಛತ್ತೀಸ್ಗಢ ಸರ್ಕಾರ ಹಾಗೂ ಜಮ್ಮು ಕಾಶ್ಮೀರದ ರಾಜ್ಯ ಸರ್ಕಾರಗಳಿಗೆ ಜೊತೆಗೆ ಅಲ್ಲಿನ ಅಧಿಕಾರಿಗಳಿಗೆ ಲಂಚವನ್ನು ನೀಡಿದಂಥ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಭಾರತದಲ್ಲಿ 12 ಗಿಗಾವ್ಯಾಟ್ ಸೌರ ವಿದ್ಯುತ್ ಉತ್ಪಾದನೆಗೆ ಅಮೆರಿಕದ ಬ್ಯಾಂಕ್ಗಳು ಹೂಡಿಕೆದಾರರಿಂದ ಗೌತಮ್ ಅದಾನಿಯವರ ಕಂಪನಿ ಹಣವನ್ನು ಸಂಗ್ರಹ ಮಾಡಿತ್ತು. ಈ ಅದಾನಿ ಗ್ರೂಪ್ನಿಂದ 100 ಕೋಟಿ ರೂಪಾಯಿ ಡಾಲರ್ ಹಣವನ್ನು ಅಮೆರಿಕದಲ್ಲಿ ಸಂಗ್ರಹವನ್ನು ಮಾಡಲಾಗಿತ್ತು. ಈ 100 ಕೋಟಿ ರೂಪಾಯಿ ಡಾಲರ್ ಹಣದ ಪೈಕಿ 2200 ಕೋಟಿ ರೂಪಾಯಿಯನ್ನು ಭಾರತದಲ್ಲಿ ಬೇರೆ ಬೇರೆ ರಾಜ್ಯ ಸರ್ಕಾರಗಳ ಅಧಿಕಾರಿಗಳಿಗೆ ಲಂಚವಾಗಿ ನೀಡಿದ್ದಾರೆ ಅಂತೇಳಿ ಈಗ ಅಮೆರಿಕ ಆರೋಪವನ್ನು ಮಾಡ್ತಾ ಇದೆ. ಮುಖ್ಯವಾಗಿ ಭಾರತದಲ್ಲಿ ಬೇರೆ ಬೇರೆ ರಾಜ್ಯ ಸರ್ಕಾರದ CMಗಳಿಗೆ, ಉನ್ನತ ಅಧಿಕಾರಿಗಳಿಗೆ ಲಂಚವನ್ನು ನೀಡಲಾಗಿದೆ. ಆದರೆ ಲಂಚದ ರೂಪದಲ್ಲಿ ಹಣ ನೀಡಿದ್ದನ್ನು ಅಮೆರಿಕದ ಬ್ಯಾಂಕ್ಗಳು ಹೂಡಿಕೆದಾರರಿಗೆ ಅದಾನಿ ಗ್ರೂಪ್ ತಿಳಿಸಿಲ್ಲ. ಹೂಡಿಕೆದಾರರಿಂದ ಹೂಡಿಕೆ ಮಾಡಿಸಿಕೊಂಡ ಹಣವನ್ನು ಅವರಿಗೆ ತಿಳಿಸದೆ ಲಂಚವಾಗಿ ನೀಡಿದ್ದೇ ವಂಚನೆ ಅಂತೇಳಿ ಈಗ ಅಮೆರಿಕ ಹೇಳ್ತಾ ಇದೆ. ಜೊತೆಗೆ ಅಮೆರಿಕದ ಹೂಡಿಕೆದಾರರನ್ನು ತಪ್ಪು ದಾರಿಗೆಳೆದು ಅಮೆರಿಕದ ಬ್ಯಾಂಕ್ ಮತ್ತು ಹೂಡಿಕೆದಾರರಿಂದ ಹಣವನ್ನು ಸಂಗ್ರಹಿಸಲಾಗಿದೆ. ಮುಖ್ಯವಾಗಿ ಈಗ ಅಮೆರಿಕ ಯಾಕೆ ಕೇಸನ್ನು ದಾಖಲಿಸಿದೆ ಅಂದರೆ, ನಿರ್ದಿಷ್ಟ ಪ್ರಕರಣಗಳು ವಿದೇಶಗಳಲ್ಲಿ ನಡೆದಿದ್ರೂ ಕೂಡ ಅವು ಅಮೆರಿಕದ ಹೂಡಿಕೆದಾರರಿಗೆ ಸಂಬಂಧಿಸಿದರೆ ವಿಚಾರಣೆ ನಡೆಸಲು ಅಮೆರಿಕಕ್ಕೂ ಕೂಡ ಅವಕಾಶ ಇದೆ. ಮುಖ್ಯವಾಗಿ ಅಮೆರಿಕದ ಕಾನೂನಲ್ಲಿ ಅಮೆರಿಕದಲ್ಲೇ ಕೇಸನ್ನು ದಾಖಲಿಸಿಕೊಂಡು ವಿಚಾರಣೆ ನಡೆಸಲಿಕ್ಕೆ ಅವಕಾಶ ಇದೆ. ಹೀಗಾಗಿಯೇ ಈಗ ಅಮೆರಿಕ ಸರ್ಕಾರ ಮತ್ತು ಅಲ್ಲಿನ ಅಟಾರ್ನಿ ಜನರಲ್ ಅವರು ಗೌತಮ್ ಅದಾನಿಯವರ ವಿರುದ್ಧ ಮತ್ತು ಅದಾನಿ ಗ್ರೂಪ್ನ ವಿರುದ್ಧ ಈಗ ಕೇಸನ್ನು ದಾಖಲಿಸಿಕೊಂಡು ತನಿಖೆ ಮತ್ತು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. 2020ರಿಂದ 2024 ಅವಧಿಯಲ್ಲಿ ಅದಾನಿ ಗ್ರೂಪ್ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಿಂದ ಅಮೆರಿಕದ ಅಸೆಟ್ ಮ್ಯಾನೇಜ್ಮೆಂಟ್ನಿಂದ ಸುಮಾರು 2 ಶತಕೋಟಿ ಡಾಲರ್ನಷ್ಟು ಸಾಲವನ್ನು ಪಡೆದಿದ್ದಾರೆ. ಜೊತೆಗೆ ಅಮೆರಿಕದ ಬೇರೆ ಬೇರೆ ಬ್ಯಾಂಕ್ಗಳಿಂದ ಸಾಲವನ್ನು ಪಡೆದಿದ್ದಾರೆ. ಅಮೆರಿಕದ ಹೂಡಿಕೆದಾರರಿಗೆ 1 ಶತಕೋಟಿ ಡಾಲರ್ಗಿಂತ ಹೆಚ್ಚಿನ ಬೆಲೆಯ ಷೇರುಗಳನ್ನು ಕೂಡ ಮಾರಾಟವನ್ನು ಮಾಡಿದ್ದಾರೆ. ಅಮೆರಿಕದ ಹೂಡಿಕೆದಾರರ ಹಣದಲ್ಲೇ ಭಾರತದ ಅಧಿಕಾರಿಗಳಿಗೆ ಈಗ ಅದಾನಿ ಗ್ರೂಪ್ ಲಂಚವನ್ನು ನೀಡಿದೆ ಅಂತೇಳಿ ಅಮೆರಿಕ ಆರೋಪವನ್ನು ಮಾಡ್ತಾ ಇದೆ. ಅಮೆರಿಕದ ಹಣಕಾಸು ಮಾರುಕಟ್ಟೆಯ ವಿಶ್ವಾಸಕ್ಕೆ ಧಕ್ಕೆ ತರುವುದಕ್ಕೆ ವಿಸ್ತೃತವಾದಂಥ ಯೋಜನೆಯನ್ನು ರೂಪಿಸಿ ಅದನ್ನು ಅದಾನಿ ಗ್ರೂಪ್ ಜಾರಿ ಮಾಡಿದೆ ಅನ್ನೋದು ಈಗ ಅಮೆರಿಕದ ಆರೋಪ. ಈ ಬಗ್ಗೆ ಅಮೆರಿಕದ ಅಸಿಸ್ಟೆಂಟ್ ಅಟಾರ್ನಿ ಜನರಲ್ ಲೀಸಾ ಮಿಲ್ಲರ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿಯೇ ಗೌತಮ್ ಅದಾನಿ, ಸಾಗರ್ ಅದಾನಿ ವಿರುದ್ಧ ಅಮೆರಿಕದಲ್ಲಿ ಕೇಸು ದಾಖಲಾಗಿದೆ. ಅಮೆರಿಕದ ಕೋರ್ಟ್ ಈ ಕೇಸ್ನ ಆಧಾರದ ಮೇಲೇ ಗೌತಮ್ ಅದಾನಿ ವಿರುದ್ಧ ಈಗ ಬಂಧನದ ವಾರೆಂಟನ್ನು ಜಾರಿಗೊಳಿಸಿದೆ. ಗೌತಮ್ ಅದಾನಿ ಹೆಸರನ್ನು ಮುಖ್ಯವಾಗಿ ಈ ಡೀಲ್ಗಳಲ್ಲಿ ಎಲ್ಲೂ ಕೂಡ ನೇರವಾಗಿ ಬಳಸ್ತೇನೆ ನಂಬರ್ 1 ಬಿಗ್ ಮ್ಯಾನ್ ಅಂತ ಕೋಡ್ವರ್ಡ್ ಮೂಲಕ ಬಳಕೆ ಮಾಡಿರ್ತಕ್ಕಂಥದ್ದು ಈಗ ಅಮೆರಿಕದ ತನಿಖೆಯಲ್ಲಿ ಗೊತ್ತಾಗಿದೆ. ಯಾವ ಅಧಿಕಾರಿಗೆ ಎಷ್ಟು ಲಂಚ ನೀಡಲಾಗಿದೆ ಅನ್ನೋದನ್ನು ನೇರವಾಗಿ ಸಾಗರ್ ಅದಾನಿ ಅವರು ಟ್ರ್ಯಾಕನ್ನು ಮಾಡ್ತಾಯಿದ್ರು. ಇದರ ಸಾರಾಂಶವನ್ನು ಸಂಪೂರ್ಣವಾಗಿ ವಿನೀತ್ ಜೈನ್ ತಮ್ಮ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ರು. ಈ ಸಾಗರ್ ಅದಾನಿ ಯಾರು ಅಂತ ಅಂದರೆ ಗೌತಮ್ ಅದಾನಿಯವರ ಅಣ್ಣನ ಮಗ. ಈತ ಕೂಡ ಈಗ ಅದಾನಿ ಗ್ರೂಪ್ನಲ್ಲಿ ಉನ್ನತ ಹುದ್ದೆಯಲ್ಲಿದ್ದಾನೆ. ಮುಖ್ಯವಾಗಿ ಈ ಬೇರೆ ಬೇರೆ ಪವರ್ ಡೀಲ್ಗಳನ್ನು ಈ ಸಾಗರ್ ಅದಾನಿಯ ನಿರ್ವಹಣೆಯನ್ನು ಕೂಡ ಮಾಡ್ತಾನೆ. ಅವುಗಳೆಲ್ಲವನ್ನು ಕೂಡ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಮುಖ್ಯವಾಗಿ ಬೇರೆ ಬೇರೆ ರಾಜ್ಯ ಸರ್ಕಾರಗಳೊಂದಿಗೆ ಒಪ್ಪಂದವನ್ನು ಮಾಡ್ಕೊಳ್ಳೋದು, ಅಲ್ಲಿ ಮುಖ್ಯವಾಗಿ ಡೀಲ್ ಅದಾನಿ ಗ್ರೂಪ್ನ ಪರವಾಗಿ ಆಗುವಂತೆ ಮಾಡ್ಕೊಳ್ಳೋದು, ಒಪ್ಪಂದವನ್ನು ಆಗುವಂತೆ ನೋಡ್ಕೊಳ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಸಾಗರ್ ಅದಾನಿಯವರೇ ಮೇಲ್ವಿಚಾರಣೆಯನ್ನು ಮಾಡ್ತಾ ಇರ್ತಾರೆ, ಅದನ್ನು ನೋಡ್ಕೊಳ್ತಾ ಇರ್ತಾರೆ. ಹಾಗಾಗಿ ಯಾವ್ಯಾವ ರಾಜ್ಯ ಸರ್ಕಾರಕ್ಕೆ ಮತ್ತು ಯಾವ್ಯಾವ ಅಧಿಕಾರಿಗೆ ಅದಾನಿ ಗ್ರೂಪ್ನಿಂದ ಎಷ್ಟೆಷ್ಟು ಲಂಚ ನೀಡಲಾಗಿದೆ ಅನ್ನೋದನ್ನೆಲ್ಲವನ್ನು ಕೂಡ ಸಾಗರ್ ಅದಾನಿ ತಮ್ಮ ಮೊಬೈಲ್ನಲ್ಲೇ ಸ್ಟೋರ್ ಮಾಡಿ ಇಟ್ಕೊಂಡಿದ್ರು. ಜೊತೆಗೆ ವಾಟ್ಸಪ್ ಚಾಟ್ ಕೂಡ ಮಾಡಿದರು. ಇವೆಲ್ಲವೂ ಕೂಡ ಈಗ ಅಮೆರಿಕದ ತನಿಖಾಧಿಕಾರಿಗಳಿಗೆ ಸಿಕ್ಕಿದೆ. ಮುಖ್ಯವಾಗಿ ಬೇರೆ ಬೇರೆ ಫೈಲ್ಗಳನ್ನು ಇಟ್ಕೊಂಡಿದ್ರು, ಎಕ್ಸೆಲ್ ಶೀಟ್ಗಳನ್ನು ಇಟ್ಕೊಂಡಿದ್ರು. ಇವೆಲ್ಲವನ್ನು ಕೂಡ ಈಗ ಅಮೆರಿಕದ ಅಧಿಕಾರಿಗಳು ಪಡ್ಕೊಂಡೇ ಸಾಕ್ಷಿ ಸಮೇತನೇ ಈಗ ಅಮೆರಿಕದ ಕೋರ್ಟ್ನಲ್ಲಿ ಕೇಸನ್ನು ದಾಖಲಿಸಿದ್ದಾರೆ. ಮತ್ತು ಅದಾನಿ ಗ್ರೂಪ್ನ ರೂಪೇಶ್ ಅಗರ್ವಾಲ್ ಅವರು ಕೂಡ ಯಾರ್ಯಾರಿಗೆ ಎಷ್ಟೆಷ್ಟು ಲಂಚವನ್ನು ಕೊಟ್ಟಿದ್ವಿ ಅನ್ನೋದನ್ನು ಕೂಡ ಬೇರೆಯವ್ರ ಜೊತೆಗೆ ಹಂಚ್ಕೊಂಡಿದ್ರು, ವಾಟ್ಸಪ್ನ ಮೂಲಕ, ಇಮೇಲ್ಗಳ ಮೂಲಕ ಹಂಚ್ಕೊಂಡಿದ್ರು. ಈ ಸಾಕ್ಷ್ಯಗಳನ್ನು ಕೂಡ ಅಮೆರಿಕದ ತನಿಖಾ ಸಂಸ್ಥೆಗಳು ಈಗ ಕಲೆ ಹಾಕಿವೆ.
ಮುಖ್ಯವಾಗಿ ಈಗ ಗೌತಮ್ ಅದಾನಿ ಮತ್ತು ಸಾಗರ್ ಅದಾನಿ ವಿರುದ್ಧ 7 ಹಂತದಲ್ಲಿ ಅಮೆರಿಕ ತನಿಖೆಯನ್ನು ನಡೆಸಿದೆ. 2021 ಆಗಸ್ಟ್ನಲ್ಲಿ ಆಂಧ್ರದ ಸಿಎಂ ಆಗಿದ್ದ ಜಗನ್ಮೋಹನ್ ರೆಡ್ಡಿ ಅವ್ರನ್ನ ಗೌತಮ್ ಅದಾನಿ ಭೇಟಿಯಾಗಿದ್ದರು. ಆ ವೇಳೆ ಜಗನ್ಗೆ 1750 ಕೋಟಿ ರೂಪಾಯಿ ಲಂಚ ನೀಡುವಂಥ ಭರವಸೆಯನ್ನು ಗೌತಮ್ ಅದಾನಿ ನೀಡಿದರು. ಇದು ಕೂಡ ಈಗ ಅಮೆರಿಕದ ದಾಖಲೆಗಳಲ್ಲಿದೆ. ಮುಖ್ಯವಾಗಿ ಆಂಧ್ರ ಸರ್ಕಾರ ಮುಖ್ಯವಾಗಿ ಸೋಲಾರ್ ಎನರ್ಜಿಯನ್ನು ಖರೀದಿ ಮಾಡೋದಕ್ಕೆ ಈ ಒಂದು ಲಂಚವನ್ನು ಅದಾನಿ ಗ್ರೂಪ್ ಜಗನ್ಮೋಹನ್ ರೆಡ್ಡಿಗೆ ನೀಡುವಂಥ ಭರವಸೆಯನ್ನು ನೀಡಿತ್ತು ಅಂತೇಳಿ ಈಗ ಅಮೆರಿಕ ಆರೋಪವನ್ನು ಮಾಡ್ತಾ ಇದೆ. ಅಮೆರಿಕದ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಕಮಿಷನ್ ಈ ಒಂದು ಆರೋಪವನ್ನು ಮಾಡ್ತಾ ಇದೆ. ವಿದ್ಯುತ್ ಪೂರೈಕೆ ಒಪ್ಪಂದವನ್ನು ಮಾಡಿಕೊಳ್ಳಿಕ್ಕೆ ಆಂಧ್ರ ಸರ್ಕಾರಕ್ಕೆ ಲಂಚವನ್ನು ನೀಡಿದ್ರು, ಜೊತೆಗೆ ಇನ್ನೂ ಕೆಲ ರಾಜ್ಯ ಸರ್ಕಾರಗಳಿಗೆ ಲಂಚ ನೀಡುವ ಭರವಸೆಯನ್ನು ನೀಡಲಾಗಿತ್ತು ಅಂತ ಈಗ ಅಮೆರಿಕದ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಕಮಿಷನ್ ಹೇಳ್ತಾ ಇದೆ. ಕೇವಲ ಆಂಧ್ರ ಸರ್ಕಾರ ಮಾತ್ರ ಅಲ್ಲದೆ ಪಕ್ಕದ ತಮಿಳುನಾಡು, ಒರಿಸ್ಸಾ, ಛತ್ತೀಸ್ಗಢ, ಜಮ್ಮು ಕಾಶ್ಮೀರ ರಾಜ್ಯ ಸರ್ಕಾರಗಳಿಗೂ ಕೂಡ ವಿದ್ಯುತ್ ಖರೀದಿ ಮಾಡೋದಕ್ಕೆ ಲಂಚವನ್ನು ನೀಡಲಾಗಿತ್ತು ಅಂತೇಳಿ ಈಗ ಅಮೆರಿಕ ಆರೋಪವನ್ನು ಮಾಡಿದೆ. ಡಾಲರ್ ಲೆಕ್ಕದಲ್ಲಿ ಹೇಳೋದಾದರೆ $265 ಮಿಲಿಯನ್ ಲಂಚವಾಗಿ ನೀಡಲಾಗಿತ್ತು ಅಂತೇಳಿ ಅಮೆರಿಕ ಹೇಳ್ತಾ ಇದೆ. ಇದನ್ನು ಭಾರತದ ರೂಪಾಯಿ ಲೆಕ್ಕದಲ್ಲಿ ಹೇಳೋದಾದರೆ 2200 ಕೋಟಿ ರೂಪಾಯಿಯಷ್ಟು ಹಣವನ್ನು ಬೇರೆ ಬೇರೆ ರಾಜ್ಯ ಸರ್ಕಾರಗಳಿಗೆ ಲಂಚವಾಗಿ ನೀಡಿತ್ತು ಅಂತ ಅಮೆರಿಕದ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಹಾಗೂ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಕಮಿಷನ್ ಈ ಒಂದು ಆರೋಪವನ್ನು ಮಾಡ್ತಾ ಇದೆ. ಮುಖ್ಯವಾಗಿ ಭಾರತದಲ್ಲಿ ಸೋಲಾರ್ ಎನರ್ಜಿ ಒಪ್ಪಂದಗಳ ಮೂಲಕ ಮುಂದಿನ 20 ವರ್ಷದಲ್ಲಿ $2 ಬಿಲಿಯನ್ ಆದಾಯ ಗಳಿಸುವ ಗುರಿಯನ್ನು ಅದಾನಿ ಗ್ರೂಪ್ ಹೊಂದಿತ್ತು. ಮುಖ್ಯವಾಗಿ ಈ ಒಂದು ಗುರಿಯನ್ನು ತಲುಪಬೇಕು ಅಂದರೆ ಬೇರೆ ಬೇರೆ ರಾಜ್ಯ ಸರ್ಕಾರಗಳೊಂದಿಗೆ ಎನರ್ಜಿ ಖರೀದಿಯ ಒಪ್ಪಂದಗಳನ್ನು ಮಾಡ್ಕೊಳ್ಬೇಕಾಗಿತ್ತು. ಈ ಕಾರಣಕ್ಕಾಗಿಯೇ ರಾಜ್ಯ ಸರ್ಕಾರಗಳಿಗೆ ಅದಾನಿ ಗ್ರೂಪ್ ಲಂಚವನ್ನು ನೀಡಿತ್ತು ಅಂತೇಳಿ ಈಗ ಅಮೆರಿಕ ಆರೋಪವನ್ನು ಮಾಡ್ತಾ ಇದೆ. 2021ರಲ್ಲಿ ಆದಂತಹ ಒಪ್ಪಂದಕ್ಕೂ ಆಂಧ್ರ ಸರ್ಕಾರಕ್ಕೂ ಕೂಡ ಯಾವುದೇ ಸಂಬಂಧ ಇಲ್ಲ ಅಂತ ಈಗ ವೈಎಸ್ಆರ್ ಕಾಂಗ್ರೆಸ್ ಪಕ್ಷ ಹೇಳ್ತಾ ಇದೆ. ಮುಖ್ಯವಾಗಿ 2021ರಲ್ಲಿ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಹಾಗೂ ಆಂಧ್ರದ ವಿದ್ಯುತ್ ವಿತರಣಾ ಕಂಪನಿಗಳ ಜೊತೆ ಒಪ್ಪಂದ ಆಗಿತ್ತು. ಇದಕ್ಕೂ ಆಂಧ್ರ ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಈ ಹಿಂದೆ ಅಧಿಕಾರದಲ್ಲಿದ್ದಂತಹ ವೈಎಸ್ಆರ್ ಕಾಂಗ್ರೆಸ್ ಪಕ್ಷ ಹೇಳ್ತಾ ಇದೆ. ಇನ್ನು ಇದೇ ರೀತಿ ತಮಿಳುನಾಡು ರಾಜ್ಯ ಸರ್ಕಾರ ಕೂಡ ತಮ್ಮ ಸರ್ಕಾರಕ್ಕೆ ಯಾವುದೇ ಲಂಚವನ್ನು ಅದಾನಿ ಗ್ರೂಪ್ ಕೊಟ್ಟಿಲ್ಲ, ನಾವು ಕೂಡ ಯಾವುದೇ ಲಂಚವನ್ನು ತೆಗೆದುಕೊಂಡಿಲ್ಲ ಅಂತೇಳಿ ಹೇಳ್ತಾ ಇದೆ. ತಮಿಳುನಾಡಿನ ಸಚಿವ ಸೆಂಥಿಲ್ ಬಾಲಾಜಿ ಅವರು ಅಮೆರಿಕದ ಆರೋಪವನ್ನು ಸಂಪೂರ್ಣವಾಗಿ ನಿರಾಕರಿಸಿದ್ದಾರೆ. ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಜೊತೆಗೆ ವಿವಿಧ ರಾಜ್ಯ ಸರ್ಕಾರಗಳ ವಿದ್ಯುತ್ ವಿತರಣಾ ಕಂಪನಿಗಳು ಒಪ್ಪಂದವನ್ನು ಮಾಡಿಕೊಂಡಿದ್ದು 7 ಗಿಗಾವ್ಯಾಟ್ ಸೋಲಾರ್ ಎನರ್ಜಿಯನ್ನು ಖರೀದಿಸುವ ಒಪ್ಪಂದವನ್ನು ಆಂಧ್ರ ಸರ್ಕಾರ ಒಂದೇ ಮಾಡಿಕೊಂಡಿತ್ತು. ಇದಕ್ಕೆ ಆಂಧ್ರ ಸರ್ಕಾರದ ಅಧಿಕಾರಿಗಳು ಸಿಎಂ ಜಗನ್ಗೆ ಅದಾನಿ ಕಂಪನಿಯಿಂದ ಲಂಚವನ್ನು ನೀಡಲಾಗಿತ್ತು ಅಂತೇಳಿ ಆರೋಪವನ್ನು ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಅಮೆರಿಕದ ಫೆಡರಲ್ ಕಾನೂನುಗಳಲ್ಲಿ ಆಂಟಿ ಫ್ರಾಡ್ ನಿಯಮಗಳಿವೆ. ಇವುಗಳನ್ನು ಅದಾನಿ ಗ್ರೂಪ್ ಉಲ್ಲಂಘಿಸಿದೆ ಅನ್ನೋ ಒಂದು ಆರೋಪವನ್ನು ಈಗ ಅಮೆರಿಕ ಮಾಡ್ತಾ ಇದೆ. ಹೀಗಾಗಿ ಈಗ ಗೌತಮ್ ಅದಾನಿ ವಿರುದ್ಧ 5 ಆರೋಪವನ್ನು ಅಮೆರಿಕ ಹೊರಿಸಿದೆ. ಮುಖ್ಯವಾಗಿ ಗೌತಮ್ ಅದಾನಿಗೆ ಈಗ ಮುಳುವಾಗಿರ್ತಕ್ಕಂಥದ್ದು ಯಾವುದು ಅಂದರೆ ಅಣ್ಣನ ಮಗನ ವಾಟ್ಸಪ್ ಚಾಟ್. ಸಾಗರ್ ಅದಾನಿಯೇ ಮುಖ್ಯವಾಗಿ ಅದಾನಿ ಗ್ರೂಪ್ನಲ್ಲಿ ಪವರ್ ಬ್ರೋಕರ್, ಡೀಲ್ ಬ್ರೋಕರ್ ಆಗಿ ಕೂಡ ಕೆಲಸವನ್ನು ಮಾಡ್ತಾಯಿದ್ರು. ಸಾಗರ್ ಅದಾನಿ ತಮ್ಮ ಮೊಬೈಲ್ನಲ್ಲಿ ಲಂಚದ ಡೀಟೇಲ್ಸನ್ನು ಇಟ್ಕೊಂಡಿದ್ರು. ಯಾರ್ಯಾರಿಗೆ ಎಷ್ಟೆಷ್ಟು ಲಂಚವನ್ನು ನೀಡಲಾಗಿದೆ ಅನ್ನೋ ಒಂದು ಡೀಟೇಲ್ಸ್ ಅವರ ಮೊಬೈಲ್ನಲ್ಲೇ ಇತ್ತು. ವಾಟ್ಸಪ್ ಚಾಟ್ಗಳಲ್ಲೂ ಕೂಡ ಈ ಲಂಚದ ವಿವರ ದಾಖಲಾಗಿತ್ತು. ಇದೆಲ್ಲವನ್ನು ಕೂಡ ಈಗ ಅಮೆರಿಕದ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ. 2021 ಫೆಬ್ರವರಿಯಲ್ಲಿ ಜಮ್ಮು ಕಾಶ್ಮೀರದಲ್ಲೂ ಕೂಡ ಪವರ್ ಡೀಲ್ ಪಡೆಯಲು ಲಂಚವನ್ನು ಡಬಲ್ ನೀಡೋ ಬಗ್ಗೆಯೂ ಕೂಡ ಸಾಗರ್ ಅದಾನಿ ಚರ್ಚೆಯನ್ನು ಮಾಡಿದರು. ಇನ್ನು 2021 ಜುಲೈನಲ್ಲಿ ಒರಿಸ್ಸಾ ಪವರ್ ಡೀಲ್ಗೆ ಲಂಚವನ್ನು ನೀಡೋ ಬಗ್ಗೆಯೂ ಕೂಡ ಸಾಗರ್ ಅದಾನಿ ಚರ್ಚೆಯನ್ನು ಮಾಡಿದರು. ಮತ್ತೊಮ್ಮೆ ಆಂಧ್ರದ ಸಿಎಂ ಹಾಗೂ ಅಲ್ಲಿನ ಅಧಿಕಾರಿಗಳಿಗೆ 1750 ಕೋಟಿ ರೂಪಾಯಿ ಲಂಚ ನೀಡುವ ಬಗ್ಗೆಯೂ ಕೂಡ ಸಾಗರ್ ಅದಾನಿ ತಮ್ಮ ವಾಟ್ಸಪ್ನಲ್ಲೇ ಬೇರೆ ಬೇರೆ ಉನ್ನತ ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನು ಮಾಡಿದರು. ಇದೆಲ್ಲವೂ ಕೂಡ ಈಗ ಅಮೆರಿಕದ ಅಧಿಕಾರಿಗಳಿಗೆ ಸಿಕ್ಕಿದೆ. ಅಮೆರಿಕದ ಸೆಕ್ಯೂರಿಟೀಸ್ ಆ್ಯಂಡ್ ವೈರ್ಗೆ ವಂಚನೆಗೆ ಷಡ್ಯಂತ್ರವನ್ನು ರೂಪಿಸಿದಂಥ ಆರೋಪವನ್ನು ಈಗ ಅದಾನಿ ಗ್ರೂಪ್ನ ಮೇಲೆ ಹೊರಿಸಲಾಗಿದೆ. ಮುಖ್ಯವಾಗಿ ಷೇರುಪೇಟೆಗೆ ವಂಚನೆ ಜೊತೆಗೆ ಫಾರಿನ್ ಕರಪ್ಟ್ ಪ್ರಾಕ್ಟೀಸಸ್ ಆ್ಯಕ್ಟ್ನ ಉಲ್ಲಂಘನೆ, ಫಾರಿನ್ ಎಕ್ಸ್ಟ್ರಾಕ್ಷನ್ ಪ್ರಿವೆನ್ಷನ್ ಆ್ಯಕ್ಟ್ನಡಿ ಗೌತಮ್ ಅದಾನಿ ವಿರುದ್ಧ ಈಗ ಕೇಸು ದಾಖಲಾಗಿದೆ. ಈ ಲಂಚ ನೀಡಿಕೆ ಹಗರಣ ಬೆಳಕಿಗೆ ಬಂದ ಬಳಿಕ ಈಗ ಕೀನ್ಯಾ ಸರ್ಕಾರದಿಂದ ಕೂಡ ಅದಾನಿ ಗ್ರೂಪ್ ಜೊತೆ ಮಾಡಿಕೊಂಡಿದ್ದಂತಹ ಒಪ್ಪಂದವನ್ನು ರದ್ದುಪಡಿಸಲಾಗಿದೆ. ಮುಖ್ಯವಾಗಿ ಸೋಲಾರ್ ಎನರ್ಜಿ ಒಪ್ಪಂದಗಳು ಜೊತೆಗೆ ಏರ್ಪೋರ್ಟ್ನ ನಿರ್ವಹಣೆ ಒಪ್ಪಂದಗಳನ್ನು ಕೂಡ ಈಗ ಕೀನ್ಯಾ ಸರ್ಕಾರ ರದ್ದುಪಡಿಸಿದೆ. ಈ ಒಂದು ನಿರ್ಧಾರವನ್ನು ಕೀನ್ಯಾದ ಸರ್ಕಾರವೇ ಅಲ್ಲಿನ ಪಾರ್ಲಿಮೆಂಟ್ನಲ್ಲಿ ಪ್ರಕಟಿಸಿದೆ. ಪಾರ್ಲಿಮೆಂಟ್ನಲ್ಲಿ ಪ್ರಕಟಿಸ್ತಾ ಇದ್ದಂತೆಯೇ ಕೀನ್ಯಾದ ಎಂಪಿಗಳೆಲ್ಲರೂ ಕೂಡ ಎದ್ದು ನಿಂತು ಚಪ್ಪಾಳೆ ತಟ್ಟಿ ಕೀನ್ಯಾ ಸರ್ಕಾರದ ತೀರ್ಮಾನವನ್ನು ಸ್ವಾಗತಿಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಈಗ ಗೌತಮ್ ಅದಾನಿ ಪ್ರಕರಣದಿಂದ ಭಾರತ ಮತ್ತು ಅಮೆರಿಕದ ನಡುವಿನ ಬಾಂಧವ್ಯಕ್ಕೆ ಏನಾದರೂ ಕೂಡ ಧಕ್ಕೆ ಆಗುತ್ತಾ ಹೇಗೆ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಉದ್ಭವವಾಗಿವೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅಮೆರಿಕದ ಶ್ವೇತಭವನ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಮುಖ್ಯವಾಗಿ ಭಾರತ ಮತ್ತು ಅಮೆರಿಕದ ನಡುವೆ ಉತ್ತಮವಾದಂತಹ ಮತ್ತು ಬಲವಾದಂಥ ಬಾಂಧವ್ಯ ಇದೆ. ಈ ಬಾಂಧವ್ಯದ ಕಾರಣಕ್ಕಾಗಿ ಯಾವುದೇ ರೀತಿಯಾಗಿ ಎರಡೂ ದೇಶಗಳ ಸಂಬಂಧಕ್ಕೆ ಧಕ್ಕೆ ಆಗೋದಿಲ್ಲ. ಧಕ್ಕೆ ಆಗದ ರೀತಿಯಲ್ಲಿ ಈ ಒಂದು ಪ್ರಕರಣವನ್ನು ನಾವು ಈಗ ನಿರ್ವಹಣೆಯನ್ನು ಮಾಡ್ತೇವೆ ಅಂತೇಳಿ ಅಮೆರಿಕ ಹೇಳಿದೆ. ಈಗ ಮುಖ್ಯವಾಗಿ ಗೌತಮ್ ಅದಾನಿ ವಿರುದ್ಧ ಬಂಧನದ ವಾರಂಟನ್ನು ಹೊರಡಿಸಲಾಗಿದೆ. ಇದರ ಪರಿಣಾಮ ಏನಾಗುತ್ತೆ ಅಂತ ನೋಡೋದಾದರೆ ಈಗ ಜಾಗತಿಕ ಬ್ಯಾಂಕ್ಗಳಿಂದ ಅದಾನಿ ಗ್ರೂಪ್ಗೆ ಸಾಲ ನೀಡಿಕೆ ಸಂಪೂರ್ಣವಾಗಿ ಸ್ಥಗಿತ ಆಗುತ್ತೆ. ಅಮೆರಿಕದ ಹೂಡಿಕೆದಾರರಿಂದ ಹೊಸದಾಗಿ ಬಂಡವಾಳ ಸಂಗ್ರಹ ಮಾಡೋದು ಕೂಡ ಅದಾನಿ ಗ್ರೂಪ್ಗೆ ಕಷ್ಟ ಆಗುತ್ತೆ.
ಗೌತಮ್ ಅದಾನಿ ಹಾಗೂ ಉಳಿದ 5-6 ಮಂದಿ ಈಗ ಅಮೆರಿಕದ ಕೋರ್ಟ್ನಲ್ಲಿ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಅಮೆರಿಕ ಸೇರಿದಂತೆ ಬೇರೆ ಯಾವುದೇ ವಿದೇಶಗಳಲ್ಲೂ ಕೂಡ ಬಂಡವಾಳ ಸಂಗ್ರಹ ಅದಾನಿ ಗ್ರೂಪ್ಗೆ ಕಷ್ಟ ಆಗುತ್ತೆ. ಅದಾನಿ ಗ್ರೂಪನ್ನು ಜಾಗತಿಕ ಮಟ್ಟದಲ್ಲಿ ವಿಸ್ತರಿಸುವಂಥ ಪ್ರಯತ್ನಕ್ಕೂ ಕೂಡ ಈಗ ತಾತ್ಕಾಲಿಕವಾಗಿ ಹಿನ್ನಡೆ ಆಗುತ್ತೆ. ಈಗಾಗಲೇ ಆಸ್ಟ್ರೇಲಿಯಾ, ಕೀನ್ಯಾ ದೇಶಗಳಿಂದ ಅದಾನಿ ಗ್ರೂಪ್ ಜೊತೆಗಿನ ಒಪ್ಪಂದವನ್ನು ರದ್ದು ಮಾಡಲಾಗಿದೆ. ಹೀಗಾಗಿ ಬೇರೆ ದೇಶಗಳಲ್ಲೂ ಕೂಡ ಅದಾನಿ ಗ್ರೂಪನ್ನು ವಿಸ್ತರಣೆ ಮಾಡಬೇಕು ಅನ್ನುವ ಗೌತಮ್ ಅದಾನಿಯವರ ಮಹತ್ವಾಕಾಂಕ್ಷೆಗೂ ಕೂಡ ಈಗ ಪೆಟ್ಟು ಬೀಳಲಿದೆ. ಇದೇ ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.